ಇವತ್ತು ಶುಕ್ರವಾರ ಅಲ್ವಾ, ಅವ್ರು ಕೀಳ್ಸೋದಿಲ್ಲ ಅಂತ ಹೇಳ್ಬಿಟ್ಟು, ಹಾಗಾಗಿ ಇವತ್ತು ನಮ್ಮನೇಲೂ ವಿಶೇಷ. ತುಂಬ ದಿನ ಮನೆಗೆ ಬಂದಾಗ್ಲಿಂದನೂ ಅಂದ್ಕೋತಾ ಇದ್ವಿ, ಆಗಿರಲಿಲ್ಲ. ತುಂಬ ಸ್ಪೆಷಲ್ ಮಾಡ್ತಾರೆ ಶನಿವಾರ ಅಂದರೆ, ಗೊತ್ತಾ, ಮಾರ್ನಿಂಗ್ ಕ್ಲಾಸ್ ಅಲ್ವಾ, ಬೇಗ ಮಾಡಬೇಕಲ್ವ ತಿಂಡಿ. ಅದಕ್ಕೆ ಇವರು ಸಹ ನಿಮ್ಮ ಮನೆ ಮಗಳು ಅಂತ ಆ ಥರ ಅಂದ್ಕೊಳ್ಳಿ. 3 ಜನರೇಷನ್, 3 ತಲೆಮಾರು, 3 ಜನರನ್ನು ನೋಡ್ಕೋತಾ ಇದ್ದಾರೆ ಇವರು. ಹಾಯ್ ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಯಾರಾದರೂ ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಮ್ಮ ಶ್ರೀಮತಿಯವ್ರು ನೋಡ್ರಿ, ಪೂಜೆ ಸಾಮಗ್ರಿಗಳನ್ನೆಲ್ಲ ಇಟ್ಕೊಂಡಿದ್ದಾರೆ, ತಟ್ಟೆ ಒಳಗೆ ಬಂದಿದ್ದಾರೆ ರೆಡಿಯಾಗಿ. ಏನಕ್ಕೆ ಮೇಡಮ್? ತುಳಸಿ ಗಿಡ ಇಡ್ತಾ ಇದ್ದೀವಿ. ಇವತ್ತು ಶುಕ್ರವಾರ, ಒಳ್ಳೆ ದಿನ ಅಂತೆ, ಅದಕ್ಕೆ ತುಳಸಿ ಗಿಡ ನೆಡೋಣ ಅಂತ ಇವತ್ತೆಲ್ಲ ಪೂಜೆಗೆ ರೆಡಿ ಮಾಡಿದ್ದೀವಿ. ಸಂಜೆ ಈಗ ತುಳಸಿ ಗಿಡ ನೆಡ್ತಾರೆ ಅಮ್ಮ ಮಗಳಿಬ್ಬರು ಸೇರಿ. ಹುಷಾರು. ಎಲ್ಲಿ ಮಗಳೇ ತುಳಸಿ ಗಿಡ ಹೆಂಗೈತೆ ನೋಡೋಣ. ಇವತ್ತು ಶುಕ್ರವಾರ ಅಲ್ವಾ, ಅವ್ರು ಕೀಳ್ಸೋದಿಲ್ಲ ಅಂತ ಹೇಳ್ಬಿಟ್ಟು ನೆನ್ನೆನೇ ತೊಗೊಬಂದು ಇಟ್ಟಿದ್ವಿ, ಡಬ್ಬದಲ್ಲಿಟ್ಟು ನೀರು ಹಾಕಿ. ಈಗ ನೆಡಬೇಕು. ಶುಕ್ರವಾರ ಒಳ್ಳೆ ದಿನ ಅಲ್ವಾ ನೆಡೋದಕ್ಕೆ, ಅದಕ್ಕೆ. ಇವತ್ತು ಸರಸ್ವತಿ ಹುಟ್ಟಿರುವಂತ ದಿನ ಅಂತೆ, ತುಂಬ ಅದು ಶುಕ್ರವಾರನೇ ಬಂದಿರೋದ್ರಿಂದ ತುಂಬಾ ವಿಶೇಷವಾದ ದಿನ ಅಂತ. ಹೌದಾ? ಓ, ಹಾಗಾಗಿ ಇವತ್ತು ನಮ್ಮನೇಲೂ ವಿಶೇಷ. ನೀನು ಕೈ ಮುಖ ಮಗಳೇ, ಅಮ್ಮ ಕೈ ಮುಗಿತು, ಅಮ್ಮನ ನೋಡಿ ಕಲಿಬೇಕು ಮಕ್ಕಳು, ಆಯ್ತಾ? ಭೂಮಿ ತಾಯಿ ದೇವರಿದ್ದಂಗೆ ಮಕ್ಕಳೇ. ಸರಿ, ಭೂಮಿ ತಾಯಿ ದೇವರಿದ್ದಂಗಲ್ಲ, ಭೂಮಿ ತಾಯಿ ದೇವರು. ಈ ಸುಗ್ಗಿ ತಂದವಳ ಯಾರಮ್ಮ, ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ ಅಂತ ಇಲ್ವಾ ಮಗಳೇ ಹಾಡು? ಗೊತ್ತಾ ನಿನಗೆ? ಇದು ಯಾಕೆ? ಲಕ್ಷ್ಮಿ. ಅದು 1 ರೂಪಾಯಿ ಹಾಕ್ಲೇಬೇಕು. ಗಿಡನೂ ಲಕ್ಷ್ಮಿ, ಇದು ಲಕ್ಷ್ಮಿ. ನಮ್ಮ ಮನೆಗೆ ಚೆನ್ನಾಗಿ ಒಳ್ಳೆ ಏಳ್ಗೆ ಆಗಲಿ, ನಮ್ಮನೆ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅಂತೇಳಿ ನೆಡ್ತಾ ಇದ್ದೀನಿ. ಅದು ಎಲ್ಲರೂ ಹಾಕ್ತಾರೆ ಇದ್ದಾರಾ? ಅದು ನಿಜನಾ? ಗೊತ್ತಾ? ಬೆಳ್ಳಿಕಾಯನ್ ಸಹ ಹಾಕ್ತಾರೆ. ನಮ್ಮ ಮನೇಲಿ ಬೆಳ್ಳಿಕಾಯನ್ ಇಲ್ವಲ್ಲ, ಅದಕ್ಕೋಸ್ಕರ 1 ರೂಪಾಯಿ ನಾಣ್ಯ ಹಾಕ್ತಾ ಇದ್ದೀನಿ. ಹೌದಾ? ನಾಣ್ಯ, ಕನ್ನಡ, ಜೈ ಕನ್ನಡತಿ. ಹೌದು, ಇದು ಹೆಂಗೆ ತೆಗಿಯೋದು? ಇದೇನು ತೆಗಿಯೋದು ಬೇಡವಾ? ತೆಗಿಬೇಕು. ಆ ಗಿಡನ ಮಾತ್ರ ಹಂಗೆ ಕಿತ್ಕೊ ಬರುತ್ತೆ. ಗಿಡನ ಮಾತ್ರ ತೆಗಿಲ್ಲ, ಗಿಡನ ಮಾತ್ರ ಕಿತ್ಕೊ ಬರುತ್ತೆ. ಹುಷಾರಾಗಿ ಕಿತ್ಕೊ. 3 ಇದ್ದಾವೆ, 2 ಇಡು, ಇನ್ನೊಂದು ಆ ಕಡೆ ಇಡಬೇಕು. ಹೇಳ್ತೀನಿ ಇಲ್ಲಿ ಅಂತ. ಚೆನ್ನಾಗಿರೋ ಒಂದು 2 ಇಡು. ಇದು 2 ಇಡೋಣ? ಇದು ಇಟ್ಕೊಂಬಂಗ್ಲ, ಇದು ನಂಗೆ ಇದ್ರೊಳಗೆ ಇಡು. ಇಡು, ನನ್ನ ಕೈ ಇಟ್ಕೊ. ಒಳ್ಳೇದಾಗಲಿ, ಒಳ್ಳೇದಾಗಲಿ, ಒಳ್ಳೇದಾಗಲಿ. ಶುಭವಾಗುತ್ತೈತಮ್ಮೋ, ಶುಭವಾಗುತ್ತೈತಮ್ಮೋ. ಅದಕ್ಕೊಂಚೂರು ಹಂಗೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಹೂವು ಇಟ್ಟು ಪೂಜೆ ಮಾಡ್ತೀನಿ. ಪೂಜೆ ಮಾಡಬೇಕು. ಸುಮ್ಮನೆ ಇಡೋದಲ್ಲ ಗಿಡ. ಸಾಕ್ಬಿಡು ಮಗಳೇ, ಅಮ್ಮ ಹಾಕೈತಲ್ಲ. ನೀರೊಯ್ಯಕ್ಕೆ ಪಾಚಿ ಬೇಡ್ರದ? ಪಾಚಿ ಅಲ್ಲ, ಅದು ಪಾತಿ. ಪಾಜಿ ಅಲ್ಲ, ಪಾತಿ ಅಂತಾರೆ. ಪಾತಿ, ಪಾಜಿನೂ ಅಂತಾರೆ ಆಡು ಭಾಷೆಯಲ್ಲಿ. ಪಾಚಿ ಅಲ್ಲ, ಪಾಚಿ ಅಂದರೆ ನೀರು ಮೇಲೆ ಕಟ್ಟುತ್ತಲ್ಲ, ಅದು ಪಾಚಿ ಅನ್ನೋದು. ನೀರು ಅದಕ್ಕೆ ತಂದಿಕ್ಕಿದ್ದೀನಿ ನಾನು ಅವಾಗಲೇ, ಮುಂಚೆನೆ ಬುದ್ಧಿ ಉಪಯೋಗಿಸಿ. ಹೆಂಗೆ ನಾನು ಎಷ್ಟು ಬುದ್ಧಿವಂತ ಬಾಲಕ ಅಲ್ಲ, ಬಾಲಕ ಅಲ್ಲ ನಾನು, ಅಂಕಲ್ ಅಲ್ವ, ಮದುವೆ ಆಗೈತೆ ನನಗೆ. ಇನ್ನು ಯಾವ ಸೀಮೆ ಬಾಲಕ ನಾನು. ಬಿಡಿ, ಸಾಕು ಸಾಕಾ? ಅರಿಶಿಣದ ಜೊತೆಯಲ್ಲಿ ಕುಂಕುಮವು ಚೆನ್ನ. ಅದಕ್ಕೆ ಫಸ್ಟ್ ಅರಿಶಿಣ ಇಕ್ಬೇಕಂತಲ್ವ ಯಾವುದೇ ಪೂಜೆಗೂ? ಅರಿಶಿಣ ಅಷ್ಟೇ ಅಲ್ಲ, ಮುತ್ತೈದೆಯರು ಹಚ್ಕೊಳ್ಳೋದು ಅಷ್ಟೇ. ಫಸ್ಟ್ ಅರಿಶಿಣ ತಗೊಂಡು ಹಚ್ಕೊಂಡು ಆಮೇಲೆ ಕುಂಕುಮ ಹಚ್ಕೊತಾರೆ. ಅರಿಶಿಣ ಕುಂಕುಮ ಅಂತ ಹೇಳ್ತಾರೆ ಅದಕ್ಕೆ, ಅರಿಶಿಣ. ಓಹ್ ಮೇಡಮ್ ಅವ್ರೇನು ಮರ್ತೋಗ್ಬಿಟ್ಟವ್ರೆ, ಅದಕ್ಕೆ ಇಲ್ಲಿ ಬಂದು ಇಕ್ಕತ್ತವ್ರೆ. ಡೆಮೋ ತೋರಿಸ್ದಂಗೂ ಆಗುತ್ತೆ, ಇಲ್ಲಿ ಇಟ್ಕೊಂಡಂಗೂ ಆಗ್ಬಿಡುತ್ತೆ ಅಂತ. ತ್ಯಾವ ಇತ್ತು, ಅದ್ರ ಸುತ್ತ ಹಾಕಿ ಒಂಚೂರು ಅಷ್ಟೇ, ಜಾಸ್ತಿ ಮೇಲೆ ಒಯ್ಬೇಡ್ರಿ ಬುಡಕ್ಕೆ. ಇಡು, ಜಿಟ್ಟಿಡಬೇಕು, ಹಂಗೆ ಇಡು. ಹೌದಾ? ಪೂಜೆ ಮಾಡ? ಓಕೆ. ಅವ್ರ ಮೇಲೆ ಒಂದು ಹೂವು ಇಡ್ಬೇಕು, ಬಾಳೆಹಣ್ಣು ಮೇಲೆ. ಬರೀ ಬಾಳೆಹಣ್ಣು ಇಕ್ಬಾರ್ದು. ಇದು ಸರ್ವಸಿದ್ಧಿ ಗಿಡ, ಅದು ಇಡಬೇಕು. ಇದೇನೋ ಬಾಡೋಗೈತಮ್ಮ, ಒಣಗೋಗೈತೆ, ಬಾಡ್ದಂಗೆ ಐತಿದು. ಹೌದಾ? ಅದು ನೀಟಾಗಿ ಮಣ್ಣಲ್ಲಿ ಮಣ್ಣಾಗಿ ಇದಾಗಿಲ್ವಲ್ಲ, ಜಾಸ್ತಿ ಮಣ್ಣಾಗಿ ಇಟ್ಟಿಲ್ವಲ್ಲ,
ಒಂದು ತುಳಸಿ ಗಿಡನೂ ಒಂದು ಸರ್ವಸಿದ್ಧಿ ಗಿಡ ಎರಡು ಸೇರಿ ಸಿಕ್ಬೇಕಂತೆ. ಇಷ್ಟು ತಾನೇನಾ ಇರೋದು? ಇನ್ನೂ ಉದ್ದ ಬೆಳೆಯುತ್ತೈತೆ. ತುಳಸಿ ಗಿಡ ಎಲ್ಲಿ ಮಗಳೇ ಅದು ಚಿಕ್ಕದು ಈಗ ಇಲ್ಲ ತಂದಿದ್ದೆ. ತಂದ? ಹಾಂ. ಈಗ ಇಲ್ಲ ಐತೆ ನೋಡಿ. ಹ್ಞೂ. ಏನು ಗೊತ್ತಾ ಇದು ಇಲ್ಲಿ ಇಕ್ತಿರೋದು ಈಶಾನ್ಯ ಮೂಲೆ ಅಂತಾರೆ. ಇದೇ ಮೂಲೆಗೆ ಇಡಬೇಕಂತ ಅದನ್ನು. ಸರ್ವಸಿದ್ಧಿ ಗಿಡ ಈ ಮೂಲೆಯಲ್ಲಿ ಇಡಬೇಕಂತೆ. ತುಳಸಿ ಗಿಡ ಕಿತ್ಕೊಬರಕ್ಕೆ ಹೋಯ್ದ್ವಲ್ಲ ಪ್ರತಾಪಣ್ಣವ್ರ ಬಂತಾಗೆ ಅವ್ರಮ್ಮ ಹೇಳಿದ್ದು. ಅವರು ಇದೇ ಥರನೇ ಈ ಮೂಲೆಗೆ ಒಂದು ಕಟ್ಟೆನೇ ಕಟ್ಸೋರು. ಅದಕ್ಕೋಸ್ಕರನೇ ಕಟ್ಟೆ ಕಟ್ಟಿಸಿ ಒಂದು ತುಳಸಿ ಗಿಡ ಒಂದು ಸರ್ವಸಿದ್ಧಿ ಗಿಡ ಎರಡು ಇಕ್ಕವ್ರ ಕಟ್ಟೆ ಒಳಗೆ. ಅದಕ್ಕೂ ಪೂಜೆ ಮಾಡ್ತಾರೆ. ತುಳಸಿ ಗಿಡ ಮನೆ ಬಾಗ್ಲೆದ್ರಿಗೆ ಒಂದು ತುಳಸಿ ಗಿಡ, ತಿರ್ಗಾ ಈ ಮೂಲೆಯಲ್ಲಿ ಸರ್ವಸಿದ್ಧಿ ಗಿಡನೂ ಒಂದು ತುಳಸಿ ಗಿಡ. ತುಳಸಿ ಗಿಡನ ಎರಡು ಸೇರಿ ಇಟ್ಬಿಡ್ರಿ. ತುಳಸಿ ಗಿಡನೂ ಸರ್ವಸಿದ್ಧಿ ಗಿಡ ಎರಡು ಸೇರಿ. ಸರ್ವಶುದ್ಧಿ ಅಂತಾರೆ ಕೆಲವರು, ಇದನ್ನು ಸರ್ವಸಿದ್ಧಿನಿ ಅಂತಾರೆ. ಶುಭವಾಗಲಿ ಶುಭವಾಗಲಿ ಶುಭವಾಗಲಿ, ಒಳ್ಳೇದಾಗಲಿ. ಮಗಳು ನೋಡಮ್ಮ ಕೈಯಲ್ಲಿ ಟಚ್ ಮಾಡಿಬಿಟ್ಟು ಬೆಳಗ್ಗೆ ಇದು ಮಾಡಿಬಿಡ್ತಾಳೆ, ಪೂಜೆ ಮುಗಿಸ್ತಾವಳೆ. ಅಮ್ಮನ ಕೈ ಇಡಕ್ಕಾಗಲ್ವಲ್ಲ, ಅದಕ್ಕೆ ಕೈ ಇಟ್ಕೋತಾರೆ. ಈ ಗಂಡ ಹೆಂಡತಿ ಪೂಜೆ ಮಾಡ್ಬೇಕಾದ್ರೆ ಗಂಡ ನಾವು ನವಗ್ರಹ ಪೂಜೆ ಇದು ಸತ್ಯನಾರಾಯಣ ಪೂಜೆ ಮಾಡ್ಬೇಕಾದ್ರೆ ಗೃಹ ಪ್ರವೇಶದಲ್ಲಿ ಮಾಡೋದಲ್ಲ, ಇಟ್ಕೋತಾಳಲ್ವಾ ಆ ಥರ ಅಷ್ಟೇ. ಅದಕ್ಕೆ ಬೆಳಗ್ಗೆ ಒಂದು ಕಡ್ಡಿ ಕಟ್ಟಿ ನಿಲ್ಲಿಸ್ತೀನಿ. ಅದು ಬೆಳೀತೈತೆ, ಆಮೇಲೆ ಅದು ಸರಿ ಹೋಗ್ತದೆ. ಹಿಂಗೆ ಎಲ್ಲ ಹೇಳ್ಕೊಡ್ಬೇಕಪ್ಪ ನಮ್ಮ ಮಗಿಗೆ. ಹಿಂಗೆ ಕೂಡ ಥರ ಇಟ್ಕೋಬೇಕು ಮಗಳೇ. ಲೂಸ್ ಮಾಡಿರಿ ಬಿಗ್ಗೆ ಹಿಡ್ಕೊಂಡ್ರತ್ತಲ್ಲ ಅವು. ಲೂಸ್ ಮಾಡ್ರಮ್ಮ, ಸಡ್ಲ ಮಾಡಿರಿ. ಹಿಂಗನ್ನು ಒತ್ತವಾ? ನಿನ್ಗೇನು ಅಡುಗೆ ಮಾಡಿದ್ದೀವಿ ಅಂತ ಬಂದಿದ್ದೀಯ ಇಲ್ಲಿ? ಹಾಂ, ಆಮೇಲೆ ಹಾಕ್ತೀವ್ರಿ ಊಟ ಬೇಕಾದ್ರೆ. ಪೂಜೆ ಮಾಡಿ. ಮನೆ ಮುಂದೆ ಈ ಥರ ತುಳಸಿ ಗಿಡ ಇಡಬೇಕು ಅಂತ ನಾವು ಹೊಸ ಮನೆಗೆ ಬಂದಾಗಲಿಂದನೂ ಅಂದ್ಕೋತಾ ಇದ್ದೀವಿ. ಅದಕ್ಕೆ ಒಳ್ಳೆ ಟೈಮ್ ಅಂತ ಏನೋ ಬರಬೇಕಲ್ವ, ಆ ಟೈಮ್ ಬಂದಾಗಲೇ ಇದೆಲ್ಲ ಆಗೋದು. ನಾವು ಹಳೆ ಮನೇಲಿದ್ದಾಗ ಈ ಥರ ಎಲ್ಲ ಮನೆ ಮುಂದೆ ಜಾಗ ಅಷ್ಟೊಂದಿರಲಿಲ್ಲ. ಒಂದು ಜಗಲಿ ಕಟ್ಟೆ ಥರ ಚಿಕ್ಕದಾಗಿ ಕಟ್ಸಿದ್ವಿ. ಅಲ್ಲಿ ಹೂವಿಂದು ಪಾಟ್ ಅಂತೇನೋ ಬರುತ್ತಲ್ಲ, ಹೂವಿನ ಕುಂಡ ಅಂತಾರಲ್ಲ, ಕುಂಡ ಪಾಟ್, ಆ ಥರ ಒಂದು ಪಾಟ್ ತಂದಿಟ್ಟು ಅದರಲ್ಲಿ ತುಳಸಿ ಗಿಡ ಇಟ್ಟು ಪೂಜೆ ಮಾಡ್ತಿದ್ವಿ. ಇಲ್ಲಾಂದರೆ ಹೊಲದಲ್ಲೇ ತೋಟದಲ್ಲೇ ಮನೆ ಕಟ್ಸಿರೋದಲ್ವ, ಇಲ್ಲಿ ಮಸ್ತಾಗಿ ಜಾಗ ಏನು ನಮಗೇನು ತುಳಸಿ ಗಿಡ ಹೂವಿನ ಗಿಡ ಎಲ್ಲ ಬೆಳ್ಕೋಬೋದು. ಅದೆಲ್ಲ ಮುಂದೆ ಮಾಡ್ಕೋತೀವಿ. ಈಗ ಸದ್ಯಕ್ಕೆ ತುಳಸಿ ಗಿಡ ಇವತ್ತು ದಿನ ಚೆನ್ನಾಗಿತ್ತಂತೆ. ಅದೇ ಹೇಳಿದ್ನಲ್ಲ, ಏನಾದರೂ ಒಂದು ಆಗಬೇಕು ಅಂದರೆ ಅದಕ್ಕೆ ಅಂತಲೇ ಒಂದು ಸಮಯ ಗಳಿಗೆ ಏನೋ ಬರಬೇಕು ಅಂತ. ಆಗ ಬಂದಾಗಲೇ ಈ ಥರ ಎಲ್ಲ ಆಗೋದು. ತುಂಬ ದಿನ ಮನೆಗೆ ಬಂದಾಗಲಿಂದನೂ ಅಂದ್ಕೋತಾ ಇದ್ವಿ, ಆಗಿರಲಿಲ್ಲ. ಮತ್ತು ಮಧ್ಯದಲ್ಲೇನೋ ಒಂದು ಸ್ವಲ್ಪ ದಿನ ಶೂನ್ಯ ಮಾಸ ಏನೋ ಅದೇನೋ ಬಂದಿತ್ತು, ಆ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿದರು. ಈಗ ಏನೋ ಟೈಮ್ ಚೆನ್ನಾಗಿದೆಯಂತೆ. ಹಾಗಾಗಿ ಇವತ್ತು ಶುಕ್ರವಾರ ಬೇರೆ ಅಲ್ವಾ, ಒಳ್ಳೆಯ ದಿನ ಅಂತ ಹೇಳ್ಬಿಟ್ಟು ಇಲ್ಲಿ ತುಳಸಿ ಗಿಡ ಇಟ್ಟಿದ್ದು. ಆಮೇಲೆ ಇದು ಬಂದುಬಿಟ್ಟು ತುಳಸಿನಲ್ಲಿ 2 ಥರ ತುಳಸಿ ಬರುತ್ತಂತೆ. ಕೆಲವರು ಹೇಳಿದ್ರು 2 ತುಳಸಿನೂ ಒಟ್ಟಿಗೆ ಇಡ್ರಿ ಪೂಜೆ ಮಾಡಿರಿ ಅಂತ. ಕೆಲವರು ಹೇಳಿದ್ದು 1 ತುಳಸಿ ಮಾತ್ರ ಇಡ್ರಿ, ನಾವು ಇದೇ ತುಳಸಿ ಇಟ್ಟಿರೋದು, ನಾವು ಇದನ್ನೇ ಪೂಜೆ ಮಾಡೋದು ಅಂತ ಹೇಳಿದ್ರು. ಆದರೆ ನಾವು ಈ ತುಳಸಿ ಸಸಿ ಕಿತ್ಕೊಂಡು ತೊಗೊಬಂದ್ವಲ್ಲ, ಅವ್ರ ಮನೆ ಹತ್ರ ತುಂಬ ದೊಡ್ಡದಾಗಿ ಈ ಥರ ತುಳಸಿ ಗಿಡ ಬೆಳೆದಿದೆ. ಅಲ್ಲಿ ಎಲ್ಲ ತುಳಸಿ ಗಿಡದ ಬೀಜ ಎಲ್ಲ ಉದ್ರಿ ಅಲ್ಲೇ ಸುತ್ತಮುತ್ತ ಎಲ್ಲ ಈ ಥರ ಸಣ್ಣ ಸಣ್ಣ ಸಸಿಗಳೆಲ್ಲ ಬೆಳ್ಕೊಂಡಿದ್ವು. ಅಲ್ಲೇ ಹೋಗಿ ಕಿತ್ಕೊಂಡು ತೊಗೊಬಂದಿದ್ದು ಈ ಗಿಡಗಳನ್ನ. ಮತ್ತು ಅವರೇ ಸರ್ವಸಿದ್ಧಿ ಗಿಡ ಅದನ್ನು ಬೆಳೆಸಿದ್ರು, ಅದನ್ನು ಅಲ್ಲೇ ತಂದಿಟ್ವಿ. ಅದು ಒಳ್ಳೇದಂತೇನೋ, ಈಶಾನ್ಯ ಮೂಲೆ ಅಂತ ಹೇಳಿದ್ನಲ್ಲ, ಅಲ್ಲಿಟ್ಟರೆ. ಹಾಗಾಗಿ ಅಲ್ಲಿ ತಂದ್ವಿ. ಇದೆ ಇವತ್ತು ಶುಕ್ರವಾರ, ಚೆನ್ನಾಗಿದೆ ದಿನ. ತುಳಸಿ ಒಳ್ಳೆಯದು, ಅದು ಮನೆ ಮುಂದೆ, ಅದು ಮನೆ ಬಾಗಿಲೆದ್ರಿಗೆ ಇರಬೇಕಂತೆ. ನಮ್ಮ ಮನೆ ಬಾಗಿಲೆದ್ರಿಗೇ ಇಟ್ಟಿರೋದದು. ನಮ್ಮ ಮನೆಯ ಲಕ್ಷ್ಮಿ ಮತ್ತು ಮಹಾಲಕ್ಷ್ಮಿ ಇವರಿಬ್ಬರು ರೆಡಿಯಾಗಿ ಭಕ್ತಿಯಿಂದ ತುಳಸಿ ಗಿಡ ಇಟ್ಟರು. ಇವತ್ತಿನ ದಿನ ಹೀಗಿತ್ತು. ಹಾಯ್, ಮತ್ತೊಂದು ಸಲ ಎಲ್ರಿಗೂ ಹಾಯ್, ಹಾಗೆ ಎಲ್ರಿಗೂ ನಮಸ್ಕಾರ. ನಿನ್ನೆ ಶುಕ್ರವಾರ ನೋಡಿದ್ರಿ, ಶುಕ್ರವಾರ ಸಂಜೆ ಏನಮ್ಮದು ತುಳಸಿ ಗಿಡ ನೆಟ್ವಿ. ತುಳಸಿ ಗಿಡ ನೆಟ್ಟು ಪೂಜೆ ಮಾಡಿದ್ವಿ. ತುಂಬ ದಿನಗಳ ಕನಸು ತುಳಸಿ ಗಿಡ ಇಡಬೇಕು ಮನೆ ಮುಂದೆ ಅಂತ. ಅದು ಇಟ್ಟಿದ್ದಾಯಿತು. ಇವತ್ತು ಶನಿವಾರ ಬೆಳಿಗ್ಗೆ, ನೆಕ್ಸ್ಟ್ ದಿನ ಮಾರನೇ ದಿನ ಬೆಳಿಗ್ಗೆ, ಶನಿವಾರ ಬೆಳಿಗ್ಗೆ ಮಾಮೂಲಿ ಮಕ್ಳಿಗೆಲ್ಲ ಮಾರ್ನಿಂಗ್ ಕ್ಲಾಸ್ ಇರುತ್ತಲ್ಲ, ನಮ್ಮ ಜಾಣೆ ಮಗಳಿಗೂ ಬೆಳಗ್ಗೆ ತಿಂಡಿ ಮಾಡಿಬಿಟ್ಟು ಅವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾವು ತಿಂಡಿ ತಿಂದು ಈ ಬ್ಲಾಗ್ನ ಶುರು ಮಾಡಿದ್ದೀವಿ. ಅದು ಶನಿವಾರ ಅಂದರೆ ಏನು ಸ್ಪೆಷಲ್, ತುಂಬ ಸ್ಪೆಷಲ್ ಮಾಡ್ತಾರೆ ಶನಿವಾರ ಅಂದರೆ. ಗೊತ್ತಾ, ಮಾರ್ನಿಂಗ್ ಕ್ಲಾಸ್ ಸ್ವಲ್ಪ ಬೇಗ ಮಾಡಬೇಕಲ್ವ ತಿಂಡಿ. ಅದಕ್ಕೆ ಏನಮ್ಮ ಸ್ಪೆಷಲ್ ಮಾಡಿದ್ದು?
ಪುಳಿಯೋಗರೆ. ನನಗೆ ಇಷ್ಟ ಇಲ್ದಿರೋ ಪುಳಿಯೋಗರೆ ಮಾಡಿದ್ರು. ನಿಜ ಹೇಳ್ತೀನಿ, ನಂಗೆ ಇಷ್ಟ ಪುಳಿಯೋಗರೆ ಅಂದ್ರೆ ಇಷ್ಟ ಆಗತ್ತಿಲ್ಲ. ಆದ್ರೂ ನಾನು ಅಷ್ಟೇ ನಿಜ ಹೇಳ್ತೀನಿ, ಪುಳಿಯೋಗರೆ ಚೆನ್ನಾಗೇ ಇರುತ್ತೆ, ಬಟ್ ಅವ್ರಿಗೆ ಇಷ್ಟ ಆಗಲ್ಲ. ಅದು ಶನಿವಾರ ಜಾಸ್ತಿ ಪುಳಿಯೋಗರೆ, ಚಿತ್ರಾನ್ನ ಇಂಥವೇ ಮಾಡ್ತಾರೆ. ಪುಳಿಯೋಗರೆ ನನಗೆ ಇಷ್ಟ ಆಗಲ್ಲ. ಇರಲಿ, ಆದರೂ ಕಷ್ಟಪಟ್ಟು ತಿನ್ಕೊಂಡೆ ಸ್ವಲ್ಪ ತಿಂಡಿ ತಿಂದಾದ್ಮೇಲೆ ಈಗ ಬ್ಲಾಗ್ ಶುರು ಮಾಡಿದ್ದೀವಿ. ನಮ್ಮ ಶ್ರೀಮತಿಯವರು ಅವರೆಕಾಯಿ ಸುಲಿತಾ ಇದ್ದಾರೆ. ಈ ಅವರೆಕಾಯಿ ತೋರಿಸ್ತೀನಿ ನೋಡ್ರಿ. ಎಲ್ಲ ಹೆಂಗೆ ಅಂದರೆ ಎಲ್ಲ ಸ್ವಲ್ಪ ಬಾಡೋಗ್ಬಿಟ್ಟೈತೆ ನೋಡ್ರಿ, ಎಲ್ಲ ಬಾಡ್ದಂಗೆ ಆಗ್ಬಿಟ್ಟೈತೆ ಏನಮ್ಮ. ಹೌದಾ? ಎಲ್ಲ ಬಾಡ್ದಂಗೆ ಆಗ್ಬಿಟ್ಟೈತೆ. ಅಂದರೆ ಇದು ತಂದುಬಿಟ್ಟು ಯಾವತ್ತು ತಂದಿದ್ದಮ್ಮ? ಬುಧವಾರ ಅಲ್ಲ? ಬುಧವಾರ ಸಂತೆನಲ್ಲಿ ತಂದಿದ್ದು. 3 ದಿನ ಆಯ್ತಾ? ಗುರುವಾರ, ಶುಕ್ರವಾರ, ಶನಿವಾರ ಆಯಿತು. ನಾವು ಬೇರೆ ತರಕಾರಿ ಇತ್ತು, ಅದು ಇದು ಅಡುಗೆ ಮಾಡಿಕೊಂಡು ಇದರಲ್ಲಿ ಇದು ಮರ್ತೋಗ್ಬಿಟ್ವಿ. ಇದು ಅಜಾರದಲ್ಲಿ ಒಂದು ಕಡೆ ಹಾಕಿದ್ವಿ, ಅದು ಹಂಗೆ ಅಲ್ಲೇ ಬಾಡ್ದಂಗೆ ಆಗಿತ್ತು. ಇವಾಗ ಇದು ಅಡುಗೆ ಮಾಡೋಕ್ಕೆ ಬರಲ್ಲ ಅಲ್ಲ? ಮಾಡ್ಬೋದು, ಬರಲ್ಲ ಅಂತೇನಲ್ಲ, ಅಷ್ಟೊಂದು ರುಚಿ ಇರಲ್ಲ. ಈಗೇನಾದರೂ ನಾವು ಸೊಪ್ಪು ನೀರು, ಇಸ್ಕಿದ ಬೇಳೆ ಸಾರು ಈ ಥರ ಮಾಡಿದ್ರೆ ಅದು ಟೇಸ್ಟ್ ಬರೋದಿಲ್ಲ. ಅದು ಬಾಡ್ದಂಗೈತಲ್ಲ. ಇಸ್ಕಿದ ಬೇಳೆ ಸಾರು ಚೆನ್ನಾಗಿರುತ್ತೆ, ಸೊಪ್ಪು ರುಚಿ ಇರಲ್ಲ. ಚೆನ್ನಾಗಿರಲ್ಲ, ಟೇಸ್ಟ್ ಇರೋದಿಲ್ಲ. ಅದಕ್ಕೋಸ್ಕರ ಇದನ್ನೆಲ್ಲ ಸುಲಿದು ನಮ್ಮ ಮೇಡಮ್ ಅವರು ಏನೋ ಮಾಡ್ತಾರಂತೆ. ಅದೇನು ಮಾಡ್ತಾರ ನೋಡೋಣ ಮುಂದೆ. ಈ ಕಾಳು ಬಂದ್ಬಿಟ್ಟು ತೋರಿಸ್ತೀನಿ ನೋಡಿರಿ. ಕಾಳು ಹೆಂಗೈತೆ ಅಂದರೆ ಸ್ವಲ್ಪ ಒಂಥರ ಮಚ್ಚೆ ಥರ ಕಾಣಿಸುತ್ತೆ ನಿಮಗೆ, ಗೊತ್ತಿಲ್ಲ ವೀಡಿಯೋದಲ್ಲಿ. ಅದು ಸಿಪ್ಪೆ ಸುಲಿ ಗೊತ್ತಾಗುತ್ತೆ. ಒಂಥರ ಮಚ್ಚೆ ಥರ ಇರುತ್ತೆ ಕಾಳಿದು. ಎಲ್ಲನೂ ಹಂಗಲ್ಲ, ಕೆಲವೊಂದು ಇಲ್ಲಿ ಸಿಕ್ತು. ಇಲ್ಲಿ ತೋರಿಸ್ತೀನಿ ನೋಡಿರಿ, ಮಚ್ಚೆ ಥರ ಐತೆ ನೋಡ್ರಿ. ಇಲ್ಲಿ ಮೇಲೆ ಮಚ್ಚೆ ಥರ ಐತೆ. ಆದರೆ ಈ ಕಾಳನ್ನ ಹಿಂಗೆ ಇಸುಕ್ ಥರ ಏನೋ ಇಟ್ಟಿದ್ದು ಬೇಳೆ ಮಾಡ್ತಾರಲ್ಲ, ಸುಲಿತಾರಲ್ಲ, ಅವಾಗ ಚೆನ್ನಾಗಿರುತ್ತೆ. ಅಯ್ಯೋ ಇರು ತೋರಿಸ್ತೀನಿ. ಇದೇ ಬೇಳೆನೆ, ಬೇರೆ ಏನೂ ಮ್ಯಾಜಿಕ್ ಮಾಡಲ್ಲ. ಬಿತ್ತು ಬೇಳೆ ಈ ಥರ ಚೆನ್ನಾಗಿರುತ್ತೆ. ಒಳಗಡೆ ಚೆನ್ನಾಗಿದೆ, ಮೇಲೆ ಮಾತ್ರ ಒಂಥರ ಸ್ವಲ್ಪ ಮಚ್ಚೆ ಥರ ಐತೆ. ಅದಕ್ಕೋಸ್ಕರ ಇದು ಏನು ಸಾಂಬಾರು ಏನು ಮಾಡ್ತಿಲ್ಲ. ಇದನ್ನೆಲ್ಲ ಸುದ್ಬಿಟ್ಟು ಏನೋ ಬೇರೆ ಏನೋ ಮಾಡ್ತಾರಂತೆ. ಅದೇನು ಮಾಡ್ತಾರೆ ನೋಡೋಣ. ಮೇಡಮ್, ಹೇಗಿದೆ ಇಲ್ಲಿ ವಾತಾವರಣ? ಸೂಪರ್ ಆಗಿದೆ, ಸಖತ್ತಾಗಿದೆ. ಸಖತ್ತಾಗೈತೆ, ಚೆನ್ನಾಗೈತೆ. ಏನಂದ್ರೆ ಅಲ್ಲಿ ಹಳೆ ಮನೆ ಹತ್ರ ಉಸಿರಾಡಕ್ಕೂ ಸರಿಯಾಗಿ ಗಾಳಿ ಸಿಗ್ತಾ ಇರ್ಲಿಲ್ಲ. ನಿಜ ಹೇಳ್ತೀನಿ, ಎಷ್ಟು ಹಿಂಸೆ ಆಗೋದು ಗೊತ್ತಾ. ಸೆಕೆ ಅಂದ್ರೆ ಸೆಕೆ, ಇರಕ್ಕೆ ಆಗ್ತಾ ಇರ್ಲಿಲ್ಲ. ಬೇಸಿಗೆ ಟೈಮಲ್ಲಂತೂ ಈಚೆ ಕುತ್ಕೊಳ್ಳಕ್ಕೂ ಜಾಗ ಇರ್ಲಿಲ್ಲ ಸರಿಯಾಗಿ. ಸೆಕೆ ಎಷ್ಟು ಸೆಕೆ, ನಾವು ಯಾವಾಗೂ ಫ್ಯಾನ್ ಆಗ್ತಾ ಇದ್ದಿದ್ದೆ ಹಳೆ ಮನೆಗಿದ್ದಾಗಂತೂ. ಈಗ ಫ್ಯಾನೇ ಬೇಕಿಲ್ಲ, ನ್ಯಾಚುರಲ್ ಎಸಿ. ಗಾಳಿ ಸುತ್ತಮುತ್ತ ಎಲ್ಲ ಗಾಳಿ ಬರ್ತಾ ಇರ್ತದೆ, ವಾತಾವರಣ ಚೆನ್ನಾಗೈತೆ. ಅದಕ್ಕೆ ಆರಾಮಾಗಿ ಬಂದು ಅಜಾರದಲ್ಲಿ ಕುಂತ್ಕೊಂಡು ಅವರೆಕಾಯಿ ಸುಲ್ಕೋತಾವ್ರೆ. ಚೆನ್ನಾಗಿದೆ ವಾತಾವರಣ. ಮತ್ತೆ ಮೊನ್ನೆ ಸಂತೆಗೆ ಹೋಗಿದ್ದಾಗ ತಂದಿದ್ದು ಅವರೆಕಾಯಿ ಅಂತ ಹೇಳಿದ್ನಲ್ಲ, ಆ ಸಂತೆದು ವ್ಲಾಗ್ ಹಾಕಿದ್ದೆ. ಸಂತೆ ಮತ್ತೆ ಇನ್ನೊಂದೇನಮ್ಮ ಹೋಗಿದ್ದು ಅವರೇ ಮೇಳ. ಕರೆಕ್ಟ್, ಅವರೇ ಮೇಳ. ನನಗೇನದು ಅವರೇ ಮೇಳ ಅನ್ನಿಸ್ಲಿಲ್ಲ. ಅವರೇ ಮೇಳ ಅಂದ್ರೆ ಅವರೇ ಕಾಯಲ್ಲಿ ಮಾಡ್ರೆ ಜಾಸ್ತಿ ಅಡಿಗೆ ತಿಂಡಿ ಎಲ್ಲ ಇರ್ಬೇಕು. ವೆರೈಟಿ ಜಾಸ್ತಿ ಪಾನಿಪುರಿ, ಗೋಬಿ, ಐಸ್ ಕ್ರೀಮು. ಪಾನಿಪುರಿ, ಗೋಬಿ, ಐಸ್ ಕ್ರೀಮ್ ಬಿಡು, ಒಳಗಡೆ ಬೇರೆ ಐಟಮ್ ಇದ್ವಲ್ಲ, ಬರೇ ಬಟ್ಟೆ, ಬೆಡ್ಶೀಟು, ಆ ತರದ್ದೇ ಇತ್ತು ಜಾಸ್ತಿ. ಆ ತರ ಇದ್ವು. ಅದಕ್ಕೋಸ್ಕರ ನಮ್ಗೇನದು ಅನ್ನಿಸ್ತಿಲ್ಲ. ಆ ವ್ಲಾಗ್ಗೆ ಒಂದು ಕಮೆಂಟ್ ಬಂದಿದೆ. ಆ ಕಮೆಂಟ್ನ ಹೇಳ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಿಮ್ಮ ಹೆಂಡತಿ ಯಾಕೆ ಹಾಗೆ ಚಿಕ್ಕ ಮಕ್ಕಳ ಥರ ಆಡುತ್ತಾರೆ? ನ್ಯಾಚುರಲ್ ಆಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ನಿಮ್ಮ ವಿಡಿಯೋ. ಅಂದರೆ ನಿಮ್ಮ ಹೆಂಡತಿ ಯಾಕೆ ಚಿಕ್ಕ ಮಕ್ಕಳ ಥರ ಆಡ್ತಾರೆ, ನ್ಯಾಚುರಲ್ ಆಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ನಿಮ್ಮ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ಆ ಥರ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೇಡಮ್? ಹೇಳಿ, ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ? ಏನ್ ಗೊತ್ತಾ, ನಮ್ಮ ಮನೇಲಿ ನನ್ನ ಫ್ರೆಂಡ್ ತರ ಟ್ರೀಟ್ ಮಾಡ್ತಾರೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ಇವರು ತುಂಬಾ ಕಾಮಿಡಿ ಮಾಡ್ತಾ ಇರ್ತಾರೆ, ಏನಾದ್ರು ಹೇಳ್ತಾ ಇರ್ತಾರೆ. ಇವಾಗ ನಾನು ಸಂತೆಗೆ ಹೋಗಿದ್ದ, ಅತ್ತೋ ಅದ್ ನೋಡಿ ಅದ್ ಹೆಂಗೈತೆ, ಇದ್ ನೋಡಿ ಇದು ಹೆಂಗೈತೆ ಅಂತ ಏನಾದ್ರು ಹೇಳ್ತಾ ಇರ್ತಾರೆ. ನಂಗೆ ನಗು ಬರ್ತಾ ಇರುತ್ತೆ, ನಗ್ತೀನಿ. ಅದಕ್ಕೆ ಅವ್ರ ಹತ್ರ ಕಮೆಂಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ಇದು ಇವ್ರಿಗೆ ನೀಟಾಗಿ ಹೇಳಕ್ ಬರಲಿಲ್ಲ. ಅದನ್ನ ಕರೆಕ್ಟಾಗಿ ನೀಟಾಗಿ ಎಲ್ರಿಗೂ ಅರ್ಥ ಆಗೋ ಥರ ನಾನು ಹೇಳ್ತೀನಿ. ನಿಮ್ಮ ಹೆಂಡತಿ ಚಿಕ್ಕ ಮಕ್ಕಳ ಥರ ಆಡ್ತಾರೆ ಯಾಕೆ ಅಂದರೆ, ಇವರ ಯಜಮಾನರು, ಇವ್ರ ಗಂಡ ಇವರನ್ನು ಚಿಕ್ಕ ಮಗು ಥರ ನೋಡ್ಕೊತಾರೆ. ಅದಕ್ಕೆ ಅವರು ಚಿಕ್ಕ ಮಗು ಥರ ಆಡ್ತಾರೆ. ಕರೆಕ್ಟಾ? ಓಕೆ. ಆಮೇಲೆ ಏನು ಹೇಳಿದ್ದಾರೆ, ನ್ಯಾಚುರಲ್ ಆಗಿ ವಿಡಿಯೋ. ನ್ಯಾಚುರಲ್ ಆಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ನಿಮ್ಮ ವಿಡಿಯೋ. ನಿಜ, ನ್ಯಾಚುರಲ್ ಆಗಿ ಇರೋದು ನಾವು. ಅಂದರೆ
ನಾವೇನು ಮೇಕಪ್ ಮಾಡ್ಕೊಳೋದಿಲ್ಲ, ಎಲ್ಲೂ ನಟನೆ ಗಿಟನೆ ಏನಿಲ್ಲ. ನಮ್ಮ ರಿಯಲ್ ಲೈಫಲ್ಲಿ ಹೇಗಿದ್ದೀವೋ ವ್ಲಾಗಲ್ಲೂ ಅದೇ ಥರ ಇರ್ತೀವಿ. ಇವರು ನಗ್ನಗ್ತಾ ಚಿಕ್ಕ ಮಕ್ಳು ಥರ ಆಡ್ತಾರೆ ಅಂತ ನಿಮ್ಗೇನು ಅನ್ನಿಸ್ತಲ್ಲ, ಅದು ವಿಡಿಯೋ ಮಾಡುವಾಗ ಅಷ್ಟೇ ಆಡಲ್ಲ. ನಮ್ಮ ಜೀವನದಲ್ಲಿ ನಾವು ಅದೇ ಥರನೇ ಖುಷಿಯಾಗಿರೋದು. ಅದು ಏನಪ್ಪ ನನಗೆ ಗೊತ್ತಾಗಿಲ್ಲ, ಅದು ಯಾಕೆ ಚಿಕ್ಕ ಮಕ್ಳು ಥರ ಆಡ್ತಾರೆ ಅಂತ ನಿಮ್ಗೆ ಅನ್ನಿಸ್ತೇನೋ. ಅದು ಚಿಕ್ಕ ಮಕ್ಳು ಥರ ಆಡ್ತಾರೆ ಅನ್ಬಾರ್ದು. ಅದನ್ನ ಏನಂತಾರೆ ಅಂದರೆ, ನೀವು ಮೆಚೂರ್ಡಾಗಿ ಮಾತಾಡ್ತಿಲ್ಲ ಹೇಳಬೇಕು ಅಂದರೆ. ಅವರು ಚಿಕ್ಕ ಮಕ್ಳು ಥರ ಆಡ್ತಾರೆ ಅಂತ ಹೇಳಿದಿರಲ್ಲ, ನೀವು ತುಂಬ ಪ್ರಬುದ್ಧವಾಗಿ ಮಾತಾಡಿಲ್ಲ. ಅದನ್ನು ಚಿಕ್ಕ ಮಕ್ಳು ಥರ ಆಡ್ತಾರೆ ಅಲ್ಲ, ಅದು ಲವಲವಿಕೆಯಿಂದ ಇರೋದು ಅಂತಾರೆ ಅದನ್ನು. ಅಂದರೆ ಲೈವ್ಲಿನೆಸ್ ಅಂತ ಏನೋ ಹೇಳ್ತಾರೆ ಇಂಗ್ಲೀಷಲ್ಲಿ. ಇಂಗ್ಲೀಷ್ ನನಗೆ ಅಷ್ಟೊಂದು ಗೊತ್ತಿಲ್ಲ. ಲೈವ್ಲಿನೆಸ್ ಇರಬೇಕು ಅಂದ್ಕೊಂಡಿದ್ದೀನಿ. ರಾಂಗ್ ಆಗಿದ್ರೆ ಯಾರಾದರೂ ಹೇಳಿ ತಿದ್ಕೋತೀನಿ ಬೇಕಾದರೆ. ಕನ್ನಡದಲ್ಲಿ ಲವಲವಿಕೆಯಿಂದ ಇರೋದು, ಉತ್ಸಾಹದಿಂದ ಇರೋದು ಅಂತ ಅಂತಾರೆ. ಏನು 24 ಗಂಟೆ ಕೆಲವ್ರಿಗೆ ಆ ಥರ ಇರುತ್ತೇನೋ ಗೊತ್ತಿಲ್ಲ. 24 ಗಂಟೆ ಘನ ಗಾಂಭೀರ್ಯವಾಗಿರೋದು, ಮುಖ ಹಿಂಗೆ ಬಿಗಿ ಇಟ್ಕೊಂಡೇ ಇರಬೇಕು, ನಗಬಾರ್ದು, ಈ ಥರ ಕೆಲವರು ಆ ಥರ ಇರ್ತಾರೆ. ಆ ಥರ ಅಂತೂ ಖಂಡಿತ ನಾವಿಲ್ಲ, ಆ ಥರ ನಾವಿರೋದಿಲ್ಲ. ನಮಗೆ ಜೀವನ ನಗ್ನಗ್ತಾ ಜೀವನ ಚೆನ್ನಾಗಿರ್ಬೇಕು. ಚಿಕ್ಕ ಮಗು ಥರ ಆಡ್ತಾರೆ ಅಂದ್ರಿ. ಇವರು ಯಾವಾಗಲೂ ಅದೇ ಥರ ಇರಲ್ಲ. ಯಾರನ್ನ ನೋಡಿ ಕೆಲವ್ರನ್ನ, ಅವರು ಯಾರನ್ನ ತುಂಬ ಪ್ರೀತಿಸ್ತಾರೋ ಅವ್ರ ಹತ್ರ ಆ ಥರ ಇರ್ತಾರೆ. ಅಂದರೆ ಲವಲವಿಕೆಯಿಂದ ಇರೋದು, ಅದು ಚಿಕ್ಕ ಮಕ್ಕಳು ಥರ ಅಲ್ಲ. ಅದು ಇನ್ನೂ ನೀಟಾಗಿ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಲವಲವಿಕೆಯಿಂದ ಇರೋದು, ಯಾರು ತುಂಬ ಅವ್ರನ್ನ ಪ್ರೀತಿಸ್ತಾರೋ ಅವ್ರ ಜೊತೆ ಆ ಥರ ಇರ್ತಾರೆ. ಮತ್ತು ಇವ್ರು ಬೇರೆ ದೊಡ್ಡವ್ರ ಜೊತೆ ಎಲ್ಲ ಇರಬೇಕಾದ್ರೆ ಹೇಗೆ ಬಿಹೇವ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತು. ಅದೇ ಥರ ಅವರ ನಡೆನುಡಿ ಇರುತ್ತೆ. ಇನ್ನೊಂದು ಹೇಳಬೇಕು, ಈಗ ನೀವು ಯಾವುದನ್ನೊಂದು ಸಿನಿಮಾ ನೋಡ್ತೀರಾ, ಸಿನಿಮಾದಲ್ಲಿ ಒಂದು ಏನದು ಒಬ್ಬಳು ನಟಿ ಏನೋದು, ಅಥವಾ ಬೇರೆ ಯಾವುದೋ ಒಂದು ಸೀರಿಯಲಲ್ಲೋ ಅಥವಾ ಎಲ್ಲೋ ಒಂದು ಇದರಲ್ಲಿ ಅವಳು ತುಂಬ ಏನೋ ಲವಲವಿಕೆಯಿಂದ, ಲೈವ್ಲಿನೆಸ್ ಅಂತಾರೆ ಏನಾಗಿದೆ, ಆ ಥರ ನೋಡಿದಾಗ ನೀವು ಖುಷಿ ಪಡ್ತೀರ. ಹೀಗಿದೆ ಅವರು, ಆ ಥರ ಇದ್ದಾರೆ, ಈ ಥರ ಇದ್ದಾರೆ ಅಂತೆಲ್ಲ ಖುಷಿ ಪಡ್ತೀರ. ಆದರೆ ನಿಜ ಜೀವನದಲ್ಲೂ ಆ ಥರ ಇರೋರನ್ನ ನೋಡಿ ಇನ್ನೂ ಯಾಕೆ ಖುಷಿ ಪಡಲ್ಲ ನೀವು? ಅದು ನಿಜ ಜೀವನದಲ್ಲೂ ಆ ಥರ ಇರೋರನ್ನ ನೋಡಿದಾಗ ನೀವು ಯಾಕೆ ಏನದು ಚಿಕ್ಕ ಮಗು ಥರ ಅಂತ ಎಲ್ಲ ಅಂದ್ಕೋತೀರ? ಆ ಥರ ಖುಷಿಯಾಗಿದ್ದಾರೆ, ಆ ಥರನೇ ಥಿಂಕ್ ಮಾಡಿ. ಸಿನಿಮಾದವ್ರದ್ದು ಬಿಡಿ, ಬೇರೆ ಯಾವುದೋ ಬಿಟ್ಬಿಡಿ, ನಿಮ್ಮ ಮನೆಯಲ್ಲೇ ನಿಮ್ಮ ಮನೆ ಮಗಳಿರ್ಬೋದು ಅಥವಾ ನಿಮ್ಮ ಅಕ್ಕ ತಂಗಿ ಯಾರೋ ಇರ್ಬೋದು, ಅವರು ಈ ಥರ ಇದೆ, ಈ ಥರ ಯಾರಾದರೂ ಇದ್ದಾಗ ನೀವೇನು ಅಂದ್ಕೋತೀರಾ? ಹೌದು, ನಮ್ಮ ಮಗಳು ಖುಷಿಯಾಗಿದ್ದಾಳೆ ಅಂತ ಅನ್ಕೋತೀರ. ಇಲ್ಲ ನಿಮ್ಮ ತಂಗಿನೋ ಅಕ್ಕನಾದ್ರು, ಅವ್ರ ಜೀವನದಲ್ಲಿ ಎಷ್ಟು ಚೆನ್ನಾಗಿದ್ದಾರೆ, ಯಾವಾಗಲೂ ಖುಷಿಯಾಗಿರ್ತಾರೆ, ಲವಲವಿಕೆಯಿಂದ, ಲೈವ್ಲಿನೆಸ್ ಆಗಿದ್ದಾರೆ, ಲವಲವಿಕೆಯಿಂದ ಖುಷಿಯಾಗಿದ್ದಾರೆ, ಆ ಥರ ಅಂದ್ಕೋತೀರಾ. ಆದರೆ ಬೇರೆಯವ್ರು ನೋಡಿದಾಗ ಯಾಕೆ ನೀವು ಮಕ್ಕಳ ಥರ ಆಡ್ತಾರೆ, ಆ ಥರ ಈ ಥರ ಎಲ್ಲ ಥಿಂಕ್ ಮಾಡ್ತೀರಾ? ಆ ಥರ ಅಂದ್ಕೋಬೇಡಿ. ಇವ್ರೂ ಸಹ ನಿಮ್ಮ ಮನೆ ಮಗಳು ಅಂತ ಆ ಥರ ಅಂದ್ಕೊಳ್ಳಿ. ಅವ್ರು ಚೆನ್ನಾಗಿದ್ದಾರೆ ಅಂತ ಹಾರೈಸಿ, ಆಯಿತಾ? ಇವ್ರು ಚೆನ್ನಾಗಿದ್ದಾರೆ, ಅದನ್ನು ನೋಡಿ ನೀವು ಖುಷಿ ಪಡಿ, ಹಾರೈಸಿ, ಇದೇ ಥರ ಚೆನ್ನಾಗಿರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಹೇಳಿದ್ನಲ್ಲ, ನಾವು ನೋಡೋ ದೃಷ್ಟಿಕೋನದ ಮೇಲೆ ಆ ಥರ ಇರುತ್ತಷ್ಟೆ. ನಮ್ಮ ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ಬೇರೆಯವ್ರ ಮೇಲೆ ಏರ್ತೀವಿ ಅನಿಸುತ್ತೆ. ನನ್ನ ಮೈಂಡಲ್ಲಿ ಈ ಥರ ಇದೆ ಅಂದಾಗ, ನಾನು ಗಂಭೀರವಾಗಿದ್ದೀನಿ, ಹಿಂಗಿದ್ದೀನಿ ಅಂದಾಗ, ಬೇರೆಯವ್ರು ನಮ್ಮ ಎದುರುಗಡೆ ಇರೋರು ಅವರು ಅದೇ ಥರನೇ ಇರಬೇಕು. ಇವ್ರಾಗ ಹಿಂಗವ್ರಲ್ಲ, ಇವ್ರು ಇರೋದು ರಾಂಗು, ನಾನು ಹೆಂಗಿರ್ತೀನೋ, ನನ್ನ ಮನಸ್ಸಲ್ಲಿ ಏನು ನಡೀತಿದೆಯೋ ಅದೇ ಥರನೇ ಅವ್ರು ಇರಬೇಕು ಅಂತ ಅನ್ಕೋತೀವಲ್ಲ, ಅದು ನಮ್ಮ ತಪ್ಪು. ಹೌದು. ಈಗ 5 ಬೆರಳು ನೋಡಿ, 5 ಬೆರಳು ಒಂದೇ ಸಮ ಇಲ್ಲ. ಎಲ್ಲ ಒಂದೊಂದು ಸೈಜ್ ಅಳತೆ ಬೇರೆ ಬೇರೆ ಅಳತೆಯಲ್ಲಿದೆ. ಒಂದೇ ಅಳತೆಯಲ್ಲಿದ್ದರೆ ಬೆರಳು ಹಿಂಗೆ ಒಂದಾಗೋದಿಲ್ವಂತೆ. ಊಟ ಮಾಡೋಬೇಕಾದ್ರೆ ಬೇರೆ ಬೇರೆ ರೀತಿಯೇ ಇರಬೇಕಂತ, ಅದು ಆಕಾರ ಇರೋದೇ ಆ ಥರ ಸೃಷ್ಟಿನಲ್ಲಿ. ಆ ಬೆರಳು ಹಿಂಗೆ ತಗೊಂಡು ನಾವು ಒಂದು ತುತ್ತು ಬಾಯಿಗೆ ಇಟ್ಕೋಬೇಕು ಅಂದರೂ 5 ಬೆರಳು ಸೇರಬೇಕು ಅಂದರೆ ಅದು ಬೇರೆ ಬೇರೆ ಅಳತೆನಲ್ಲೇ ಇರಬೇಕಂತೆ. ಹಂಗೇ ಜೀವನದಲ್ಲಿ ಎಲ್ಲರ ಜೀವನವೂ ಒಂದೇ ಥರ ಇರೋದಿಲ್ಲ. ಎಲ್ಲರೂ ಒಂದೇ ಥರನೇ ಘನಗಾಂಭೀರ್ಯವಾಗಿ ಹಿಂಗೆ ಕೂತಿರ್ಬೇಕು, ಹಿಂಗೆ ಗಂಭೀರವಾಗಿ ಇರಬೇಕು ಅಂದರೆ ಅದು ತಪ್ಪು. ನಮಗೆ ತಿಳುವಳಿಕೆ ಇದೆ, ಇವ್ರಿಗೂ ತಿಳುವಳಿಕೆ ಇದೆ. ನಮ್ಮ ಅಪ್ಪನ ಅಪ್ಪ ಅಂತಾರೆ, ಮಾವ ಅನ್ನೋದು. ನಾನು ಅಪ್ಪ ಅನ್ನೋದಕ್ಕೆ ಅಪ್ಪ ಅಂತಾರೆ. ನಮ್ಮ ಅಪ್ಪ ಅವ್ರ ಜೊತೆ ಎಲ್ಲ ನಡ್ಕೋಬೇಕಾದ್ರೆ, ನಮ್ಮ ಅಜ್ಜಿ ಬಂದಾಗ ಅವ್ರ ಜೊತೆ ಎಲ್ಲ ನಡ್ಕೋಬೇಕಾದ್ರೆ, ನಮ್ಮ ರಿಲೇಟಿವ್ಸ್ ಹತ್ರ ಯಾರ್ಯಾರ ಜೊತೆ ಹೆಂಗೆ ನಡ್ಕೋಬೇಕು ಅವೆಲ್ಲ ಗಂಭೀರವಾಗಿದ್ದು ಅವ್ರ ಜೊತೆ ಆ ಥರನೇ ನಡ್ಕೋತಾರೆ. ನನ್ನ ಜೊತೆಗೆ ನಾನು ತುಂಬ ಪ್ರೀತಿಸ್ತೀನಿ, ತುಂಬ ಚೆನ್ನಾಗಿ ನೋಡ್ಕೋತೀನಿ. ಹಾಗಾಗಿ ಅವ್ರು ತುಂಬ ಪ್ರೀತಿಸೋ ವ್ಯಕ್ತಿ ಜೊತೆ ಆ ಥರ ಇರ್ತಾರೆ. ಅದು ತಪ್ಪಲ್ಲ, ಅದು ನೀವು ತಿಳ್ಕೊಂಡಿರೋದು ತಪ್ಪು. ಚಿಕ್ಕ ಮಕ್ಕಳು ಥರ ಆಡ್ತಾರೆ ಅಂತೆಲ್ಲ ಅದು ತಪ್ಪು ನಿಮ್ಮದು. ನಿಮ್ಮ ಅನಿಸಿಕೆ, ಅಭಿಪ್ರಾಯನೋ ಅಥವಾ ಏನೋ ಒಂದು ಇದು, ಅದನ್ನು ಬದಲಾಯಿಸ್ಕೊಳ್ಳಿ ದಯವಿಟ್ಟು. ಅದು ನಿಮ್ಮೊಬ್ಬರಿಗೆ ಹೇಳ್ತಿಲ್ಲ, ನಿಮ್ಮ ಥರ ಬೇರೆ ಬೇರೆಯವರು ಕಮೆಂಟ್ ಮಾಡಿದ್ದಾರೆ ಕೆಲವರೆಲ್ಲ. ಬೇರೆಯವರು ಮನಸ್ಸಲ್ಲೂ ಅದು ಅಂದ್ಕೋಬೋದೇನ, ಅಂಥವ್ರ ಮನಸ್ಥಿತಿ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಿದ್ದೀನಿ.
ನಾನು ನೆಗೆಟಿವ್ ಈ ಥರ ನೆಗೆಟಿವ್ ಕಮೆಂಟ್ನ ಇನ್ನೊಂದು ಸಲ ವೀಡಿಯೋ ಮಾಡಿದ್ದೆ, ವ್ಲಾಗ್ ಮಾಡಿದ್ದೆ, ಇದಕ್ಕೋಸ್ಕರನೇ ನೆಗೆಟಿವ್ ಕಮೆಂಟ್ ಮಾಡೋರ ಬಗ್ಗೆನೇ. ಈಗಲೂ ನಾನು ನೆಗೆಟಿವ್ ಕಮೆಂಟ್ ಇಂಥವನ್ನೆಲ್ಲ ಇಗ್ನೋರ್ ಮಾಡ್ಬೋದಿತ್ತು, ಇಗ್ನೋರ್ ಮಾಡಿ ಬಿಟ್ಟಾಕ್ಬೋದಿತ್ತು. ಆದರೂ ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಂದು ಹೇಳೋದಲ್ಲ, ಕೆಲವರು ದೃಷ್ಟಿಕೋನ ಈ ಥರನೇ ಇರುತ್ತೆ. ಅವ್ರ ಮನಸ್ಸಲ್ಲಿ ಏನಿರುತ್ತೋ, ನಾನು ಹೆಂಗಿರ್ತೀನೋ ಹಂಗೆ ಬೇರೆಯವರು ಇರಬೇಕು ಅಂತ ಅನ್ಕೋತಿರ್ತಾರೆ. ಅದು ಆಗಲ್ಲ, ಅದು ಬೇರೆ ರೀತಿಯೇ ಇದೆ ಅಂತ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ, ತಿಳಿಸೋದಕ್ಕೋಸ್ಕರ ಹೇಳ್ತಾ ಇರೋದು. ಮತ್ತಿನ್ನೊಂದೇನೆಂದರೆ, ಒಂದು ಸುಳ್ಳನ್ನು 100 ಸಲ ಹೇಳ್ಬಿಟ್ರೆ ಅದನ್ನೇ ನಿಜ ಅಂತ ನಂಬಿಡ್ತಾರಂತೆ ಜನ. ಹಾಂ, ಹಾಗೆಯೇ ಇವಾಗ ನೀವೊಬ್ಬರು ಕಮೆಂಟ್ ಮಾಡಿದ್ದೀರಾ, ನಿಮ್ಮ ಕಮೆಂಟ್ಗೆ ಒಂದು ಬೇರೆಯವ್ರು ಬಂದು ಲೈಕ್ ಮಾಡ್ತಾರೆ, ಅದಕ್ಕೆ ಬೇರೆಯವರು ರಿಪ್ಲೈ ಮಾಡ್ತಾರೆ. ನಿಮ್ಮ ಕಮೆಂಟ್ನ ನೋಡಿ ಬೇರೆಯವರು ಕಮೆಂಟ್ ಮಾಡ್ತಾ ಇರ್ತಾರೆ. ಓ, ಇವ್ರು ಹೇಳಿದ್ದೆ ಕರೆಕ್ಟೇನೋ. ಅವ್ರ ಮೈಂಡ್ಗೆ ಅವರು ಏನೇ ಥಿಂಕ್ ಮಾಡ್ತಿರ್ಲಿ, ಒಬ್ಬರು ಕಮೆಂಟ್ ನೋಡ್ಬಿಟ್ಟು ಅವ್ರ ಮೈಂಡ್ಗೆ ಅದೇ ಬರುತ್ತೆ. ಹೌದು, ಇವ್ರು ಹೇಳಿದ್ದೇನೆ, ಇವ್ರ ಮೈಂಡ್ಗೆ ಅದೇ ಥರನೇ ಬರುತ್ತೆ. ಅವ್ರು ಪೂರ್ತಿ ನಮ್ಮ ಬ್ಲಾಗು ನೋಡಲ್ಲ, ನಮ್ಮ ಲೈಫ್ ಸ್ಟೈಲು ಅವ್ರಿಗೆ ಗೊತ್ತಿರಲ್ಲ, ಅವ್ರ ಮೈಂಡ್ಗೆ ಅದೇ ಬಂದುಬಿಡುತ್ತೆ. ಅದೇ ಥರ ಅವರು ಕಮೆಂಟ್ ಮಾಡ್ತಾರೆ. ಅದಕ್ಕೋಸ್ಕರ ಎಲ್ರಿಗೂ ಗೊತ್ತಾಗಲಿ ಅಂತ ಒಂದು ಕಮೆಂಟ್ ಮಾಡೋದಕ್ಕೂ ಮುಂಚೆ ಯೋಚನೆ ಮಾಡಿ. ಅದೇ ಒಂದು ಸುಳ್ಳನ್ನ 100 ಸಲ ಹೇಳಿದ್ರೆ ಅದನ್ನು ಸತ್ಯ ಅಂತ ನಂಬಿಡ್ತಾರೆ ಜನ ಅಂತ ಹೇಳಿದ್ನಲ್ಲ, ಅದೇ ಥರ ನಿಮ್ಮ ಕಮೆಂಟ್ ನೋಡಿ ಬೇರೆಯವ್ರ ಮೈಂಡಲ್ಲೂ ಆ ಥರ ಆಲೋಚನೆ ಬರ್ಬೋದು. ಅದಕ್ಕೆ ಬರಬಾರ್ದು ಅಂತಲೇ ತಿಳಿಸಿ, ಅರ್ಥ ಆಗೋ ರೀತಿ ತಿಳಿಸಿ ಹೇಳಿದ್ದೀನಿ. ನಾನು ಇಷ್ಟು ಹೇಳಿದ್ದೀನಿ, ನನಗೆ ತಿಳಿದಷ್ಟು. ನೀನೇನಾದರೂ ಹೇಳ್ತೀನಮ್ಮ? ನಾನು ನಿಜ ಚಿಕ್ಕ ಮಗು ಅಂತೂ ಖಂಡಿತ ಅಲ್ಲ. ನಾನು ಒಂದು ಮನೆ ಜವಾಬ್ದಾರಿನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಗಂಡನ ಜೊತೆ ಇದ್ದಾಗ ನಾನು ತುಂಬ ಖುಷಿಯಾಗಿರ್ತೀನಿ ಅಷ್ಟೇ. ಅರ್ಥ ಆಯ್ತಲ್ಲ ಅವ್ರು ಹೇಳಿದ್ದು. ಒಂದು ಮನೆ ಜವಾಬ್ದಾರಿ ಅಂದರೆ, ನಾನು ಹೇಳಿದ್ದೀನಿ ಇದ್ರ ಬಗ್ಗೆ ಮತ್ತೆ ಹೇಳೋದೇ ಬೇಕಾಗಿಲ್ಲ. ಒಂದು ನಮ್ಮ ಮನೆಯ ಸಂಪೂರ್ಣ ಜವಾಬ್ದಾರಿ ಇರುತ್ತೆ. ನಾನು, ನಮ್ಮ ಮಗಳು, ನಮ್ಮಪ್ಪ 3 ಜನ್ರೇಷನ್ನ ನೋಡ್ಕೊತಿದ್ದಾರೆ ಇವರು. ನಮ್ಮಪ್ಪ ಒಂದು ತಲೆಮಾರು, ನಂದೊಂದು ತಲೆಮಾರು, ನನ್ನ ಮಗಳು 3 ಜನ್ರೇಷನ್, 3 ತಲೆಮಾರು, 3 ಜನರನ್ನು ನೋಡ್ಕೊತಾ ಇದ್ದಾರೆ ಇವರು. ನಮ್ಮ ಬೇಕು ಬೇಡಗಳನ್ನ ಮತ್ತು ಈ ಮನೆಯನ್ನೆಲ್ಲ ನೋಡ್ಕೊತಿದ್ದಾರೆ. ತುಂಬ ಜವಾಬ್ದಾರಿ ಇರೋ, ಯಾರ ಹತ್ರ ಹೆಂಗಿರ್ಬೇಕು ಹಂಗೆ ಇದ್ದೀನಿ. ಮತ್ತೆ ಇನ್ನೊಂದು, ನಾವು ವಿಡಿಯೋದಲ್ಲಿ ಆ ಥರ ಇದು ಮಾಡೋದು, ರಿಯಲ್ ಲೈಫಲ್ಲಿ ಇವ್ರು ಒಂದ್ ಕಡೆ ದಿಕ್ಕಲ್ಲಿ ಕುತ್ಕೊಳ್ಳೋದು, ನಾನೊಂದ್ ಕಡೆ ದಿಕ್ಕಲ್ಲಿ ಕುತ್ಕೊಳ್ಳೋದು, ಆ ಥರ ಯಾವತ್ತೂ ನಾವು 10 ನಿಮಿಷ ಕುತ್ಕೊಂಡು ಕಾಫಿ ಕುಡಿತೀವಿ ಅಂದ್ರೂ ನಾವಿಬ್ರು ಜೊತೆಲಿ ಕುತ್ಕೊಂಡು ಮಾತಾಡ್ಕೊಂಡೇ ಕಾಫಿ ಕುಡಿತೀವಿ. ನಾವು ರಿಯಲ್ ಲೈಫಲ್ಲಿ ಯಾವ ಥರ ಇದ್ದೀವೋ ಆ ಥರ ಇದ್ದೀವಿ, ಅದರಲ್ಲೇನು ಇದಿಲ್ಲ. ಹೇಳೋದಲ್ಲ, ಇವರು 3 ತಲೆಮಾರು, 3 ಜನ್ರೇಷನ್ನ ನೋಡ್ಕೊತಿದ್ದಾರೆ. ಈ ಮನೆ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಈ ಮನೆಗೆ ಇರುವಂಥ ಇಬ್ಬರು ಜವಾಬ್ದಾರಿಯುತ ವ್ಯಕ್ತಿ ಇವರು. ಇವ್ರಿಗೆ ಯಾವಾಗ ಹೇಗಿರಬೇಕೋ ಆ ಥರ ಇದ್ದಾರೆ. ನೀವು ತಪ್ಪು ಅಭಿಪ್ರಾಯ ತಿಳ್ಕೊಂಡಿದ್ದೀರ ಅಷ್ಟೇ. ಇಷ್ಟು ಹೇಳ್ತೀನಿ ಅಷ್ಟೇ. ನಮ್ಮ ಮೇಡಮ್ ಅವ್ರದ್ದು ಅವರೆಕಾಯಿ ಸುಲಿತಾ ಇದ್ದಾರೆ. 2.5 kg ಅವರೆಕಾಯಿ ಯಾವ್ದಕ್ಕಲ್ಲ. ಅದು ಬೇರೆ ಹಸಿದಿದ್ರೆ ಫಾಸ್ಟಾಗಿ ಸುಲಿಬೋದು, ಬೇಗ ಸುಲಿಬೋದು. ಸ್ವಲ್ಪ ಅರ್ಬಾಟು ಅಂದರೆ ಬಾಡೈತಲ್ವಾ, ಅದಕ್ಕೆ ಬೇಗ ಸುಲಿಯಕ್ಕೆ ಬರಲ್ಲ. ಮೇಡಮ್ ಮರ ಖಾಲಿ ಮಾಡಿದ್ದೀನಿ. ಸಿಪ್ಪೆ ಇಲ್ಲೈತೆ, ಕಾಳು ಇಲ್ಲೈತೆ. ಇಷ್ಟು ಕಾಳಾಗಿದ್ದಾವೆ. ಇದೆಲ್ಲ ಸ್ವಲ್ಪ ಇದಾಗೋ ಕಾಳು, ಅದೆಲ್ಲ ಇಚ್ಚಿದ್ರೆ ಸರಿ ಹೋಗ್ತೈತೆ. ಒಳಗಡೆ ಕಾಳು ಚೆನ್ನಾಗಿರ್ತೈತೆ. ನಮ್ಮ ಶ್ರೀಮತಿಯವರು ಒಂದು ಯಾವುದೋ ಸೀರಿಯಲ್ ನೋಡಿಕೊಂಡು ಅವರಿಗೆ ಸುಲಿಯೋದು ಮುಗಿಸ್ಬಿಟ್ರು. ಯಾವ ಸೀರಿಯಲ್ ಮೇಡಮ್ ನೋಡಿದ್ದು? ನನ್ನ ಸೀರಿಯಲ್ ನೋಡಲಿಲ್ಲ. ಹೇಳಲ್ಲ, ನಾಚಿಕೆ ಆಗುತ್ತೆ ಸೀರಿಯಲ್ ಅಂತ ಹೇಳೋದಕ್ಕೆ, ಹೆಸರು ಹೇಳೋದಕ್ಕೆ. ಗಂಡನ ಹೆಸರು ಬೇಕಾದರೂ ಹೇಳ್ತಾರೆ, ನಾಚಿಕೊಡೋದಿಲ್ಲ. ಆದರೆ ಸೀರಿಯಲ್ ಹೆಸರು ಹೇಳೋದಕ್ಕೆ ನಾಚಿಕೊತಾರೆ. ಏನಿಲ್ಲ, ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಸುಲಿತಾ ಇದ್ದೆ. ಬೇಜಾರಲ್ವಾ, ಅಷ್ಟೊಂದು ಅವರೆಕಾಯಿ ಸುಲಿಬೇಕಲ್ವಾ. ಅದಕ್ಕೆ ಈಗ ಇವ್ರು ಬೇರೆ ಏನೋ ಒಳಗಡೆ ಕೆಲಸ ಇದೆ ಅಂತ ಹೋದ್ರು. ಇದು ಬ್ಲಾಕ್ ಸೆಟ್ ಮಾಡ್ತಾ ಇದ್ದೆ. ಆಮೇಲೆ ಈಗ ಇನ್ನೇನು ಇವರು ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಕೆಲಸ ಮಾಡ್ಕೋಬೇಕು. ಈ ಅವರೆಕಾಳನ್ನೆಲ್ಲ ಏನೋ ನೆನೆಸ್ಬಿಟ್ಟು ಏನೋ ಮಾಡ್ತಾರಂತೆ. ಅದೇನು ಮಾಡ್ತಾರೆ ಮುಂದಿನ ಬ್ಲಾಗಲ್ಲಿ ತೋರಿಸ್ತೀವಿ, ಅದೇನಕ್ಕೆ, ಏನು ಸುಲಿದಿದ್ದು, ಏನು ಮಾಡ್ತಾರೆ ಅಂತ. ಈಗ ಸದ್ಯಕ್ಕೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀವಿ. ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.